9ನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಅರ್ಥಶಾಸ್ತ್ರ ವಿಭಾಗದಲ್ಲಿ ಬರ್ತಕ್ಕಂಥ ಶ್ರಮ ಮತ್ತು ಉದ್ಯೋಗ ಮಧ್ಯೆ ಇವತ್ತು ನಾವು ತಿಳಿದುಕೊಳ್ಳೋಣ. ಶ್ರಮ ಅಂದ್ರೆ ಏನು? ಕೆಲಸ ಮಾಡೋದು ಅಲ್ವಾ? ಉದ್ಯೋಗ ಅಂದ್ರೆ ಅದು ಕೆಲಸ ಸಿಗ್ತಕ್ಕಂಥದ್ದು. ಅದರಲ್ಲಿ ಶ್ರಮದ ಅರ್ಥ, ಶ್ರಮ ಅಂದ್ರೆ ಏನು, ಆಮೇಲೆ ಅದರ ಲಕ್ಷಣಗಳು, ಅದರ ಮಹತ್ವ ಮತ್ತು ಅದರ ವಿಧಗಳ ಬಗ್ಗೆ ಇವತ್ತು. ಶ್ರಮ ವಿಭಜನೆ ಮಾಡುವುದರಿಂದ ಆಗ್ತಕ್ಕಂಥ ಅನುಕೂಲ ಅನಾನುಕೂಲಗಳು, ಆಮೇಲೆ ಉತ್ಪಾದಕ ಮತ್ತು ಪುನರುತ್ಪಾದಕ ಶ್ರಮ ಅಂತ ಬರ್ತದೆ. ಉತ್ಪಾದಕ ಮತ್ತೆ ಉತ್ಪಾದಕ ಶ್ರಮ. ಮತ್ತು ಭಾರತದಲ್ಲಿ ಮಹಿಳೆಯರ ಪಾತ್ರ ಮತ್ತು ಸ್ತ್ರೀ ಪುರುಷರ ಅಸಮಾನತೆ ಇದೆ. ಮತ್ತೆ ನಿರುದ್ಯೋಗ ಅಂದ್ರೆ ಏನು, ಅದರ ಪ್ರಕಾರಗಳು, ಮತ್ತು ಜೀತ ಕಾರ್ಮಿಕ ಮತ್ತು ಬಾಲ ಕಾರ್ಮಿಕ ಪದ್ಧತಿಗಳು, ಒಂದು ವಿಮೋಚನೆಯ ಸ್ಥಿತಿ ಯಾವ ರೀತಿ ಇದೆ, ನೀತಿಗಳು ಅಂತೇಳಿ ತಿಳ್ಕೊಳ್ಳೋಣ. ಅದರಲ್ಲಿ ಈ ಒಂದು ಶ್ರಮ ಅಂದ್ರೆ ಏನು, ಅದರ ಅರ್ಥ, ಶ್ರಮದ ಅರ್ಥ ಏನಪ್ಪಾ ಅಂತಂದ್ರೆ, ಈ ಶ್ರಮ ಬಹುಮುಖ್ಯ ಹಾಗೂ ಅತ್ಯವಶ್ಯಕ ಉತ್ಪಾದನಾಂಗ ಅಂತ. ಬಹುಮುಖ್ಯವಾಗಿರ್ತಕ್ಕಂಥ ಉತ್ಪಾದನಾಂಗಗಳು ಶ್ರಮ, ಬಂಡವಾಳ, ಭೂಮಿ ಎಲ್ಲ ಗೊತ್ತಲ್ಲ, ಉತ್ಪಾದನಾಂಗಗಳು. ಅದರಲ್ಲಿ ವಿಭಿನ್ನ ರೀತಿಯ ಉದ್ಯೋಗಗಳು, ವಿಭಿನ್ನ ರೀತಿಯ ಶ್ರಮಿಕರ ಅಗತ್ಯವಿರುತ್ತೆ. ಅದಾಯ್ತಾ? ಅದರಲ್ಲಿ ಭೂಮಿ, ಬಂಡವಾಳ ಜೊತೆಗೆ ಶ್ರಮವು ಒಂದು ಉತ್ಪಾದನಾಂಗ ಅಂತ. ಅದು ಭೂಮಿ, ಆಮೇಲೆ ಬಂಡವಾಳ, ಶ್ರಮ, ಅದು ಕೂಲಿ, ಮೂರು ಇವೆಲ್ಲ ಉತ್ಪಾದನಾಂಗಗಳು. ಶ್ರಮ ಅಂದ್ರೆ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸತಕ್ಕಂಥ ಉದ್ದೇಶಕ್ಕಾಗಿ ಯಾವುದೇ ಒಂದು ಸರಕುಗಳನ್ನು ಉತ್ಪಾದನೆ ಮಾಡಬೇಕು ಅಂತಂದ್ರೆ ಅವರು ದೈಹಿಕವಾಗಿ, ಮಾನಸಿಕವಾಗಿ ಕೆಲಸ ಮಾಡತಕ್ಕಂಥ ಸಾಮರ್ಥ್ಯ ಇರಬೇಕು ಅಂತ. ಯಾವುದೇ ಒಂದು ವಸ್ತುವನ್ನ, ಸರಕುಗಳನ್ನು ಉತ್ಪಾದನೆ ಮಾಡಬೇಕು ಅಂತಂದ್ರೆ ಅವ್ರು ದೈಹಿಕವಾಗಿ ಶಕ್ತಿ ಇರಬೇಕು, ಮನಸ್ಸಿರಬೇಕಪ್ಪ ಅಂತ ಒಂದು ಇದನ್ನ ಏನ್ ಹೇಳ್ತೀವಿ, ಶ್ರಮ ಅಂತ. ಕೆಲಸ ಮಾಡತಕ್ಕಂಥ ಸಾಮರ್ಥ್ಯ ಶ್ರಮ ಅಂತ. ಈ ಒಂದು ಸಂದರ್ಭದಲ್ಲಿ ಕೇವಲ ಮಾನವ ಶ್ರಮವನ್ನು ಮಾತ್ರ ಪರಿಗಣಿಸಲಾಗಿದೆ. ಯಾವ ಶ್ರಮವನ್ನ? ಮಾನವನ. ಪ್ರಾಣಿಗಳ ಶ್ರಮವನ್ನು ಶ್ರಮ ಅಂತಂದ್ರೆ ನಾವು ಅಂತೀವಾ? ಇಲ್ಲ. ಹಾಗಾಗಿ ಶ್ರಮ ಜೀವನ ಗಳಿಕೆಗೆ ಮಾಡ್ತಕ್ಕಂಥ ಎಲ್ಲಾ ರೀತಿಯ ದೈಹಿಕ, ಮಾನಸಿಕ ಪ್ರಯತ್ನಗಳನ್ನು ಹೊಂದಿರುತ್ತೀವಿ. ದೈಹಿಕ, ಮಾನಸಿಕ ಪಾತ್ರವನ್ನು ಹೊಂದಿರುತ್ತೆ. ಹಾಗಾಗಿ ಇದರ ಪರಿಣಾಮವಾಗಿ ಸರಕು ಮತ್ತು ಸೇವೆಗಳು ಅಥವಾ ಎರಡೂ ಉತ್ಪಾದನೆ ಆಗುತ್ತೆ. ಇದು ಒಬ್ಬನು ತನ್ನ ಸಂತೋಷಕ್ಕಾಗಿ, ಅನುಕಂಪಕ್ಕಾಗಿ ಮಾಡ್ತಕ್ಕಂಥ ಕೆಲಸವನ್ನ ಶ್ರಮ ಅನ್ನೋದು. ನಾವು ಖುಷಿ ಮಾಡ್ತಾ ಹೋಗ್ತಾರೆ, ಗೊತ್ತಾ? ಅವ್ರು ಖುಷಿ ಅಂದ್ರೆ ಶ್ರಮ ಅಂತ ಅಲ್ಲ. ನಾವು ಒಬ್ಬ ವೈದ್ಯ, ಒಬ್ಬ ಶಿಕ್ಷಕ, ಒಬ್ಬ ನ್ಯಾಯವಾದಿ, ಒಬ್ಬ ಬ್ಯಾಂಕ್ ಉದ್ಯೋಗಿ ಸಂಬಳ ಸ್ವೀಕರಿಸತಕ್ಕಂಥ ಸೇವೆಯನ್ನು ಶ್ರಮ ಅಂತ. ನಾವೆಲ್ಲ ನಾವು ಮಾಡ್ತೀವಿ, ಪಾಠ ಮಾಡಿ ಮಾಡ್ತೀವಿ, ಸಂಬಳ ಪಡೆದಕ್ಕಂಥವ್ರು, ಅದನ್ನ ನಾವು ಅಂತೀವಿ ಶ್ರಮ ಅಂತ ಹೇಳ್ತೀವಿ. ಆದರೆ ಒಬ್ಬ ತಾಯಿ ತನ್ನ ರೋಗಿಷ್ಠ ಮಗುವಿಗೆ ಆರೈಕೆ ಮಾಡಿದ್ರೆ ಶ್ರಮ ಅಂತೀವ? ಅದು ಶ್ರಮ ಅಲ್ಲ. ಹಾಗೆ ಶ್ರಮದ ಪೂರೈಕೆ ಕಾಲಕ್ಕಂತೆ ಬದಲಾಗುತ್ತೆ. ಏನ್ ಬದಲಾಗುತ್ತೆ? ಶ್ರಮದ ಸಾಮರ್ಥ್ಯದಲ್ಲಿ ಭಿನ್ನತೆ ಇದೆ. ಶ್ರಮ ಒಂದು ಚಟುವಟಿಕೆ ಅಂಶ, ಶ್ರಮವು ಕಡಿಮೆ ಚಲನಾತ್ಮಕವನ್ನು ಹೊಂದಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಶ್ರಮದಿಂದ ಆಗ್ತಕ್ಕಂಥ ಅದರ ಮಹತ್ವವೇನು? ಶ್ರಮದ ಮಹತ್ವ, ಇಲ್ಲಿ ಶ್ರಮ ಒಂದು ಉತ್ಪನ್ನಕಾರಕ ಉತ್ಪಾದನಾಂಗ ಅಂತಿದ್ದೀವಿ. ಉತ್ಪಾದನೆ ಮಾಡ್ತಕ್ಕಂಥ ಉತ್ಪಾದನಾಂಗ. ಕೇವಲ ಉತ್ಪನ್ನಕಾರಕ ಎಂಬ ಕಾರಣಕ್ಕಾಗಿದ್ರೆ ಮಾತ್ರ ನಾವು ಅದಕ್ಕೆ ಉತ್ಪಾದನಾಂಗವನ್ನು ಚುರುಕುಗೊಳಿಸುತ್ತೆ ಶ್ರಮ. ಆಯ್ತಾ? ಅವುಗಳು ಉತ್ಪಾದನಾ ಉದ್ದೇಶಕ್ಕಾಗಿ ನಾವು ಬಳಸ್ತೀವಿ. ಆದ್ದರಿಂದ ಒಂದು ದೇಶದ ಶ್ರಮಶಕ್ತಿಯ ಗಾತ್ರ 15 ರಿಂದ 60 ವರ್ಷಗಳ ನಡುವಿನ ವಯೋಗುಂಪಿನಲ್ಲಿ ಜನಸಂಖ್ಯೆಯಿಂದ ನಿರ್ಧಾರ ಆಗ್ತದೆ. ಎಷ್ಟರಿಂದ? 15 ರಿಂದ 60 ವರ್ಷದವರ ಯಾವ ರೀತಿ ನಾವು ಶ್ರಮವಾಗಿ ಮಾಡಬೇಕು. ಸಾಮಾನ್ಯವಾಗಿ 15 ವರ್ಷದ ಒಳಗಿನ ಮಕ್ಕಳು ಮತ್ತು 60 ವರ್ಷದ ಮೇಲ್ಪಟ್ಟ ಹಿರಿಯ ನಾಗರಿಕರು ಉತ್ಪಾದನಾ ಚಟುವಟಿಕೆಯಲ್ಲಿ ಭಾಗವಹಿಸಲ್ಲ. ಹಾಗಾಗಿ 2001ರಲ್ಲಿ ಶೇಕಡ ಎಷ್ಟಿತ್ತಪ್ಪ? ಶ್ರಮ ಶಕ್ತಿ 40ರಷ್ಟಿತ್ತು.
ಹಾಗಾಗಿ ಈ ಶ್ರಮದ ವಿಧಗಳು ನಾವು ಶ್ರಮವನ್ನು ಹಲವಾರು ವಿಧಗಳನ್ನಾಗಿ ಮೂಡಿಸ್ತೀವಿ. ಯಾವ ರೀತಿ ಅಂತಂದ್ರೆ ಶ್ರಮದ ಸ್ವರೂಪದ ಆಧಾರದ ಮೇಲೆ ಶ್ರಮದ ಸ್ವರೂಪದ ಆಧಾರದ ಮೇಲೆ ಶ್ರಮದ ವಿಧಗಳನ್ನ ಸ್ವರೂಪದ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ, ದೈಹಿಕ ಮತ್ತು ಮಾನಸಿಕ ಶ್ರಮ, ದೈಹಿಕ ಮತ್ತು ಮಾನಸಿಕ ಶ್ರಮ ಅಂತೀವಿ. ಆಮೇಲೆ ಕೌಶಲ್ಯ ಆಧಾರದ ಮೇಲೆ, ಕೌಶಲ್ಯ ಸ್ಕಿಲ್ ಅಂತ ಬರುತ್ತೆ. ಕೌಶಲ್ಯ ಆಧಾರದ ಮೇಲೆ ಏನಪ್ಪಾ ಅಂತಂದ್ರೆ ಕೌಶಲ್ಯ ರಹಿತ ಸಹಿತ, ಕೌಶಲ್ಯ ರಹಿತ, ಕೌಶಲ್ಯ ರಹಿತ ಮತ್ತೆ ಸಹಿತ ಅಂತ ಇಲ್ಲ ಬಳಸೋದು, ಬಳಸ್ತಲೇ ಇರೋದು. ಆಮೇಲೆ ತರಬೇತಿ ಆಧಾರದ ಮೇಲೆ ವೃತ್ತಿಪರ ಮತ್ತು ಆಡಳಿತಾತ್ಮಕ ಅಂತ. ಅದು ತರಬೇತಿ ಆಧಾರದ ಮೇಲೆ ವೃತ್ತಿಪರ ಆಡಳಿತಾತ್ಮಕ. ಆಮೇಲೆ ಆದಾಯದ ಗಳಿಕೆ ಆಧಾರದ ಮೇಲೆ ಉತ್ಪಾದಕ, ಆದಾಯ ಗಳಿಕೆ ಆಧಾರದ ಮೇಲೆ ಉತ್ಪಾದಕ ಮತ್ತೆ ಪುನರುತ್ಪಾದಕ ಅಂತ ಹೇಳ್ಬೋದು. ಈ ರೀತಿಯಾಗಿ ನಾವು ಶ್ರಮದಿನಗಳನ್ನು 4 ರೀತಿಯಾಗಿ ಏನ್ ಮಾಡ್ತೀವಿ, ವಿಂಗಡಣೆ ಮಾಡ್ತೀವಿ. ಗೊತ್ತಾಯ್ತಾ? ಯಾವ್ದು ನೋಡೋಣ. ಕೌಶಲ್ಯದ ಆಧಾರದ ಮೇಲೆ ಯಾವುದು, ರಹಿತ, ಕೌಶಲ್ಯ ರಹಿತ ಮತ್ತೆ ಕೌಶಲ್ಯ ಸಹಿತ ಅಂತೀವಿ. ಆಮೇಲೆ ಮತ್ತೆ ತರಬೇತಿ ಆಧಾರದ ಮೇಲೆ ಬರೆದಿರ್ತದೆ ಮತ್ತೆ ಆಡಳಿತಾತ್ಮಕ ಅಂತ. ಗೊತ್ತಾಯ್ತಾ? ಆಮೇಲೆ ಶ್ರಮವನ್ನು ನಾವು ಏನು ವಿಭಜನೆ ಮಾಡಬೇಕೀಗ. ಏನ್ ಮಾಡ್ತೀವಿ, ಶ್ರಮವನ್ನ ವಿಭಜಿಸ್ತೀವಿ. ಹೆಂಗ್ ವಿಭಜಿಸ್ತೀವಿ, ಇಲ್ಲಿ ಶ್ರಮ ವಿಭಜನೆ ಮಾನವ ಜನಾಂಗದಷ್ಟೇ ಪುರಾತನವಾಗಿರ್ತಕ್ಕಂಥದ್ದು. ಯಾಕಪ್ಪ ಅಂದ್ರೆ ಪುರಾತನ ಕಾಲದಲ್ಲಿ ಮಾನವ ಜೀವನದಲ್ಲಿ ಸಹ ಪುರುಷರು ಮತ್ತು ಸ್ತ್ರೀಯರ ನಡುವೆ ಏನಾಗ್ತಾ ಇತ್ತು, ಪ್ರಾಥಮಿಕ ಶ್ರಮ ವಿಭಜನೆ. ಮತ್ತೆ ಪುರುಷರು ಬೇಟೆಯಾಡ್ತಕ್ಕಂಥದ್ದು, ಮೀನು ಹಿಡಿತಕ್ಕಂಥದ್ದನ್ನು ಮಾಡ್ತಾ ಇದ್ರು. ಗೊತ್ತಾಯ್ತಾ? ಮಹಿಳೆಯರು ಅಡುಗೆ ಮಾಡೋದು ಮತ್ತೆ ಬಟ್ಟೆ ತಯಾರಿಸ್ತಕ್ಕಂಥ ಮಕ್ಕಳ ಪಾಲನೆ ಮಾಡ್ತಾ ಇದ್ರು. ಅಲ್ವಾ? ಶ್ರಮ ವಿಭಜನೆ ಮಾಡಬೇಕು. ವಿಭಜನೆ ಹಿಂಗೆ ಅಲ್ವಾ? ಏನ ಪ್ರಾಚೀನ ಕಾಲದಲ್ಲಿ ಪುರುಷರು ಮಾಡ್ತಾ ಇದ್ರು, ಬೇಟೆ ಆಡ್ತಾ ಇದ್ರು, ಮೀನು ಹಿಡಿತಾ ಇದ್ರು. ಹೆಣ್ಮಕ್ಳು ಮಹಿಳೆಯರು ಬಟ್ಟೆ ತೊಳೆಯೋದು, ಅಡುಗೆ ಮಾಡೋದು, ಮಕ್ಕಳ ಪಾಲನೆ ಮಾಡ್ತಾರೆ. ಶ್ರಮ ವಿಭಜನೆ ಹಿಂಗೆ ಮಾಡಬೇಕು. ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಈ ವಿಧದ ಭಾಗಗಳನ್ನು ನಾವು ವಿವಿಧ ಕೆಲಸಗಾರ ಗುಂಪುಗಳಿಗೆ ಇರ್ತೀವಿ. ಅದಾಯ್ತಾ? ಹೆಂಗೆ, ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ವಿವಿಧ ಭಾಗಗಳನ್ನ ವಿವಿಧ ಕೆಲಸಗಾರರು ಅಥವಾ ವಿವಿಧ ಕೆಲಸಗಾರ ಗುಂಪುಗಳಿಗೆ ಹಂಚುವುದನ್ನು ಶ್ರಮ ವಿಭಜನೆ ಅಂತ ಕರೀತೀವಿ. ಬೇರೆ ಕೆಲಸ ಅದು ಹಂಚಿಕೆ ಮಾಡೋದು ಅಷ್ಟೇ. ಇಲ್ಲಿ ಯಾವುದೇ ರೀತಿಯ ಆಧುನಿಕ ಅರ್ಥವ್ಯವಸ್ಥೆ ಶ್ರಮ ವಿಭಜನೆಯ ಚಮತ್ಕಾರದ ಗುಣಲಕ್ಷಣಗಳಿಂದ ಕೂಡಿರುತ್ತೆ. ಯಾಕಪ್ಪ ಅಂದ್ರೆ ವಾಸ್ತವವಾಗಿ ಬಹುತೇಕ ಪ್ರಕರಣಗಳಲ್ಲಿ ಒಬ್ಬ ವ್ಯಕ್ತಿ, ಒಂದು ಗುಂಪು ಕೇವಲ ಒಂದೇ ರೀತಿಯ ಉತ್ಪಾದನಾ ಮಾರ್ಗದಲ್ಲಿ ನಿರತನಾಗಿರುತ್ತದೆ. ಅದಾಯ್ತಾ? ಹಾಗಾಗಿ ಶ್ರಮವನ್ನು ನಾವು ರೀತಿ ವಿಂಗಡಣೆ ಮಾಡ್ತೀವಿ. ಯಾಕಂದ್ರೆ ಶ್ರಮದ ವಿಭಜನೆ ಮಾಡೋದು ಏನು ಅನುಕೂಲ ಆಗ್ತೀವಿ, ಶ್ರಮವನ್ನ ವಿಭಜನೆ ಮಾಡೋದ್ರಿಂದ ಏನು ಅನುಕೂಲ ಆಗುತ್ತೆ. ಶ್ರಮ ವಿಭಜನೆ ಮಾಡೋದ್ರಿಂದ ಆಗ್ತಕ್ಕಂಥ ಅನುಕೂಲಗಳಲ್ಲಿ ಒಂದು ಶ್ರಮದ ದಕ್ಷತೆ ಅಂತ. ಶ್ರಮದ ದಕ್ಷತೆ ಇಲ್ಲಿ ಅದು ಶ್ರಮಿಕರ ದಕ್ಷತೆಯನ್ನು ಹೆಚ್ಚು ಮಾಡುತ್ತೆ ಅಂತ. ಮತ್ತು ಉತ್ಪಾದನೆಯ ಗುಣಮಟ್ಟ, ಉತ್ಪಾದನೆಯ ಗುಣಮಟ್ಟ, ಗುಣಮಟ್ಟ ಗೊತ್ತಲ್ಲ, ಕ್ವಾಲಿಟಿ ಕ್ವಾಂಟಿಟಿ ಇದ್ದಿರ್ತದೆ ಅದು. ಆಮೇಲೆ ಶ್ರಮದ ದಕ್ಷತೆಯಲ್ಲಿ ಹೆಚ್ಚಳ ಉತ್ಪನ್ನ ಪ್ರಮಾಣ ಹೆಚ್ಚಾದಾಗ ಸರಕು ಸೇವೆಗಳ ಉತ್ಪಾದಿತ ಸರಕು ಸೇವೆಗಳಿರತಕ್ಕಂಥ ಸೇವೆಗಳಲ್ಲಿ ಗುಣಮಟ್ಟ ಕ್ವಾಲಿಟಿ ಬರುತ್ತೆ.
ಲಾಭ. ಶ್ರಮವನ್ನು ವಿಭಜನೆ ಮಾಡೋದೇನಾಗುತ್ತೆ, ಲಾಭ ಸಿಗುತ್ತೆ. ಹೆಂಗ್ ಲಾಭ ಸಿಗುತ್ತೆ? ಉತ್ಪಾದನಾ ಪ್ರಮಾಣ ಗುಣಮಟ್ಟದಲ್ಲಿ ಹೆಚ್ಚಳ ಆದಾಗ ಅಲ್ಲೇನಾಗುತ್ತೆ, ಈ ಹೆಚ್ಚಿನ ಲಾಭವನ್ನು ಕೊಡುತ್ತೇವೆ. ಮತ್ತೆ ಸರಾಸರಿ ವೆಚ್ಚ ಅಂತ, ಸರಾಸರಿ ವೆಚ್ಚ. ಏನು ಸರಾಸರಿ ವೆಚ್ಚ? ಶ್ರಮ ವಿಭಜನೆಯಿಂದ ಉತ್ಪನ್ನನೋ ಹೆಚ್ಚಳವಾಗುವವರೆಗೆ ಉತ್ಪಾದಿತ ಸರಕು ಸೇವೆಗಳು ಸರಾಸರಿ ವೆಚ್ಚ ಕಡಿಮೆ ಆಗುತ್ತೆ. ಹಾಗಾಗಿ ಈಗ ಅನುಭವಿಗಳು ಕಡಿಮೆ ಬೆಲೆಯಲ್ಲಿ ಸರಕುಗಳನ್ನು ಪಡಿತಾರೆ. ಪಡಿತೀವಿ. ಮತ್ತು ಸಂಶೋಧನೆ ಮತ್ತು ಅಭಿವೃದ್ಧಿ, ಇದು ರಿಸರ್ಚ್, ಸಂಶೋಧನೆ ಮತ್ತು ಡೆವಲಪ್ಮೆಂಟ್ ಅಂತ. ಸಂಶೋಧನೆ ಮತ್ತೆ ಅಭಿವೃದ್ಧಿ ಅಂತ ಹೆಂಗೆ? ಶ್ರಮ ವಿಭಜನೆಯು ದೀರ್ಘಾವಧಿಯಲ್ಲಿ ಸಂಶೋಧನೆ ಮಾಡ್ತಾರೆ, ಅದು ಆವಿಷ್ಕಾರಕ್ಕೆ ಸಹಾಯಕವಾಗುತ್ತೆ. ಇದು ವಿವಿಧ ರೀತಿಯ ನವೀನ ಉತ್ಪನ್ನಗಳ ಉತ್ಪಾದನೆ ದಾರಿ ಮಾಡಿಕೊಡುತ್ತೆ. ಇವೆಲ್ಲೇನಪ್ಪ ಅಂತಂದ್ರೆ ಶ್ರಮದ ಅನುಕೂಲಗಳು. ಅನುಕೂಲಗಳಿದ್ದಂಗೆ ಅನಾನುಕೂಲಗಳು ಅಲ್ವಾ? ಅನಾನುಕೂಲ ಅಂದ್ರೇನು? ಕಷ್ಟ ಅಂತಲ್ವೇ? ಜನರು ಹೇಳಬೇಕು ಅಂದ್ರೆ ಅನಾನುಕೂಲಗಳು ಅಂದ್ರೆ ಕಷ್ಟ ಅಂತ. ಇದು ಕೆಲಸದ ಏಕತಾನತೆ ಅಂತ. ಕೆಲಸದ ಏಕತಾನತೆ ಅಂದ್ರೆ ಈ ಶ್ರಮ ವಿಭಜನೆ ಅಡಿಯಲ್ಲಿ ಒಬ್ಬ ಕೆಲಸಗಾರ ಕೆಲಸ ವರ್ಷಗಳವರೆಗೆ ಒಂದೇ ರೀತಿಯ ಕೆಲಸವನ್ನು ಮಾಡ್ತಾರೆ. ಕೆಲಸದಲ್ಲಿ ಮಾಡ್ತಾರೆ, ಒಂದೇ ರೀತಿ ಕೆಲಸವನ್ನು ಮಾಡ್ತಾರೆ. ಇದರಿಂದ ಕೆಲಸಗಾರರು ಕೆಲಸದಲ್ಲಿ ಒಂದು ಏಕತೆ ಅನುಭವಿಸಿ ಬೇಸರ ಕೊಡ್ತಾರೆ. ಒಂದೇ ಮತ್ತೆ ಬೇಸರ ಆಗುತ್ತೆ. ಮತ್ತೆ ಜವಾಬ್ದಾರಿಯ ಕೊರತೆ, ಜವಾಬ್ದಾರಿ ಕೊರತೆ, ಜವಾಬ್ದಾರಿ ಅಲ್ಲ ಜವಾಬ್ದಾರಿ ಕೊರತೆ ಅಂದ್ರೆ ಈ ಉತ್ಪನ್ನದ ಗುಣಮಟ್ಟದ ಜವಾಬ್ದಾರಿಯನ್ನ ಯಾವ ಅವಲಂಬನೆ ಅಂತ. ಅವಲಂಬನೆ ಈ ಉತ್ಪಾದನೆಯನ್ನು ಹಲವಾರು ಪ್ರಕ್ರಿಯೆಗಳು ಬೇರೆ ಬೇರೆ ಕೆಲಸಗಾರರಿಂದ ನಿರ್ವಹಿಸಲ್ಪಟ್ಟಾಗ ಇದು ಕೆಲಸಗಾರರ ನಡುವೆ ಅವಲಂಬನೆ ದಾರಿ ಮಾಡಿಕೊಡುತ್ತೆ. ಅವಲಂಬನೆ ಹೊಂದಾಣಿಕೆ ಆಗಲ್ಲ ಅಲ್ವಾ? ನಿರುದ್ಯೋಗ, ನಿರುದ್ಯೋಗ ಅಂದ್ರೆ ಏನು? ನಿರುದ್ಯೋಗ ಕೆಲಸ ಇಲ್ಲ, ಕೆಲಸ ಮಾಡತಕ್ಕಂಥ ಸಾಮರ್ಥ್ಯ ಇದೆ, ನಿರುದ್ಯೋಗ ಅಂತ. ನಾವು ಶ್ರಮ ವಿಭಜನೆ ಮಾಡೋದ್ರಿಂದ ಹಂಚೋದ್ರಿಂದ ಏನಾಗುತ್ತೆ? ಶ್ರಮ ವಿಭಜನೆಯ ವೃತ್ತಿ ವೈಶಿಷ್ಟ್ಯತೆ ದಾರಿ ಮಾಡಿಕೊಡುತ್ತೆ. ಒಬ್ಬ ಕೆಲಸಗಾರ ಒಂದು ಸಣ್ಣ ಭಾಗದ ತಯಾರಿಕೆಯಲ್ಲಿ ವೈಶಿಷ್ಟ್ಯಗೊಳ್ಳುತ್ತಾರೆ. ಅವರನ್ನ ಕೆಲಸದಲ್ಲಿ ಹಾಕಿಬಿಟ್ರೆ ಏನಾಗುತ್ತೆ? ಅಲ್ಲಿ ಅದೇ ರೀತಿ ಕೆಲಸವನ್ನು ಹೋಗಬೇಕಾಗತ್ತೆ. ಅದು ಅಲ್ಲಿವರೆಗೆ ಒಂದು ನಿಮಿಷ ಆಗಿರುತ್ತದೆ. ಮತ್ತು ವರ್ಗ ಕಲಹ, ಶ್ರಮ ವಿಭಜನೆ ದೊಡ್ಡ ಪ್ರಮಾಣದ ಉತ್ಪಾದನೆಗೆ ಅನುಕೂಲ ಮಾಡಿಕೊಂಡು ಉತ್ಪಾದಕರು ಅತಿ ಹೆಚ್ಚಿನ ಲಾಭಗಳ ತೆಗೆದು ಸಹಾಯಕ ಆಗುತ್ತೆ. ಉತ್ಪಾದಕರು ಕಾರ್ಮಿಕರಿಗೆ ಕಡಿಮೆ ಕೂಲಿಯನ್ನು ಕೊಡ್ತಾರೆ. ಇವರು ಕೊಡೋದ್ರಿಂದ ತಾವು ಶ್ರೀಮಂತರಾಗ್ತಾರೆ. ಇದು ಸಮಾಜವನ್ನು ಉಳ್ಳವರು ಇಲ್ಲದವರು ಕಡೆ ಮಾಡ್ತಾರೆ, ವರ್ಗೀಕರಣ ಮಾಡ್ತೀವಿ. ಹಣ ಇಲ್ಲದವರು ಮತ್ತೆ ಶ್ರೀಮಂತ ಮಾಡುವ ಅದು ಮಾಡ್ತಾರೆ. ಶ್ರಮ ವಿಭಜನೆ ಮಾಡೋದು. ನೆಕ್ಸ್ಟ್ ಶ್ರಮದ ಲಿಂಗ ಪ್ರಮಾಣ ಅಂತ ಹೇಳ್ತೀವಿ. ಶ್ರಮದ ಲಿಂಗ ಪ್ರಮಾಣ ದೇಶದ ಶ್ರಮಶಕ್ತಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ 30%, ಗ್ರಾಮೀಣ ಅಂದ್ರೆ ಹಳ್ಳಿ, ನಗರ ಪ್ರದೇಶದಲ್ಲಿ 20%, ಸಿಟಿಯಲ್ಲಿ ಎಷ್ಟು? 20, ಒಳ್ಳೆಯ 30% ಇವರು ಮಹಿಳೆಯರೇ ಇರ್ತಾರೆ. ಇಲ್ಲಿ ಪುರುಷರಿಗೆ ಹೋಲಿಸಿದಾಗ ಮಹಿಳಾ ಶ್ರಮ ಶಕ್ತಿ ಶೇಕಡಾವಾರು ಪ್ರಮಾಣ ಕಡಿಮೆ ಇದೆ. ಹೌದಾ? ಪುರುಷರ ಮೇಲೆ ಅಂದ್ರೆ ಕಡಿಮೆ ಇದೆ. ಆದ್ರೆ ಇತ್ತೀಚಿನ ದೇಶದಲ್ಲಿ ಇತ್ತೀಚಿನ ಮಹಿಳಾ ಶಕ್ತಿ ಪ್ರಮಾಣ ಹೆಚ್ಚಾಗ್ತಾ ಇದೆ. ಯಾಕಪ್ಪ ಅಂತಂದ್ರೆ ಒಂದು ದೇಶದ ಬೆಳವಣಿಗೆ ಅಭಿವೃದ್ಧಿಯಲ್ಲಿ ಪುರುಷರಂತೆ ಮಹಿಳೆಯರು ಸಮಾನರು. ಗೊತ್ತಾಯ್ತಾ? ಪುರುಷರಂತೆ ಮಹಿಳೆಯರು ಸಮಾನರು. ಹಾಗಾಗಿ ಆರ್ಥಿಕ ಪ್ರಗತಿ ಜೊತೆಗೆ ಮಹಿಳೆಯರು
ಶಕ್ತಿಶಾಲಿ, ಭಾರತ ಒಂದು ಶಕ್ತಿಯಾಗಿ ಹೊರಹೊಮ್ಮುತ್ತಾ ಇದ್ದಾರೆ. ದುರದೃಷ್ಟ ಅಂದ್ರೆ ಭಾರತದಲ್ಲಿ ಮಹಿಳೆ ಕಾರ್ಮಿಕರ ಸಾಮಾಜಿಕ ಸ್ಥಿತಿಗತಿ ಉತ್ತಮವಾಗಿಲ್ಲ. ಇನ್ನು ಕಡಿಮೆ ಕೂಲಿಯನ್ನು ಕೊಡ್ತಕ್ಕಂಥದ್ದು, ಯಾವುದೇ ಸೌಲಭ್ಯಗಳಿರಲ್ಲ. ಅದಕ್ಕೆ ಸಮಾಜದಲ್ಲಿ ಮಹಿಳೆಯರು ಒಂದು ರೀತಿಯಾಗಿ ಒಂದು ಶೋಷಣೆ ಮಾಡೋದು, ಶೋಷಣೆ ಮಾಡತಕ್ಕಂಥದ್ದು ಮಾಡ್ತಾರ. ಈ ಭಾರತದಲ್ಲಿ ದೇಶದಲ್ಲಿ ಲಿಂಗ ತಾರತಮ್ಯ ಹೆಚ್ಚು, ಲಿಂಗ ಅಸಮಾನತೆ ಅಸ್ತಿತ್ವದಲ್ಲಿ ಇದೆ. ಹೇಳಿ, ಲಿಂಗ ತಾರತಮ್ಯ ಹೆಚ್ಚು, ಲಿಂಗ ಅಸಮಾನತೆ ಇದೆ. ಲಿಂಗ ಸಂಬಂಧಿ ಕಾಳಜಿಗಳು ಮಹತ್ವವನ್ನು ಪಡಿತವೆ. ಹಾಗಾಗಿ ಸರ್ಕಾರ ಇಲ್ಲಿ ಆಯವ್ಯಯದಲ್ಲಿ ಲಿಂಗ ಸಂಬಂಧಿ ಆಯವನ್ನು ಮಂಡಿಸಿ ನಿರ್ಧಾರವನ್ನು ಮಾಡಿದೆ. ಈ ಲಿಂಗದಲ್ಲಿ ತಾರತಮ್ಯ ಆಗ್ತಾ ಇದೆ ಅಂತ ಇಲ್ಲಿ ತಾರತಮ್ಯ ಅಲ್ವಾ? ಲಿಂಗದಲ್ಲಿ ತಾರತಮ್ಯ ಅಂದ್ರೆ ಮಹಿಳೆಯರು ಮತ್ತೆ ಪುರುಷರು ಇಬ್ಬರು ಏನಾಗ್ತಾ ಇದ್ದಪ್ಪ ಅಂತಂದ್ರೆ ಬೇರೆ ಮಕ್ಕಳು ಕಡಿಮೆ ಏನ್ ಮಾಡ್ತೇವೆ, ಕೂಲಿ ಹೋದ್ರೆ ಹೆಣ್ಮಕ್ಳಿಗೆ ಕಡಿಮೆ, ಅಲ್ವಾ? ಒಂದು ತಾರತಮ್ಯ ಅಲ್ವಾ? ಹಾಗಾಗಿ ಮಹಿಳೆಯರನ್ನ ಆರ್ಥಿಕವಾಗಿ ಹಿಂದುಳಿದಿದ್ದೀವಿ ಅಂತ ಲಿಂಗ ತಾರತಮ್ಯ ಪದವನ್ನು ಬಳಸ್ತಾ ನಾವು ಮಹಿಳೆಯರು ಆರ್ಥಿಕವಾಗಿ ಹಿಂದುಳಿದಿರುವುದನ್ನ ಅಥವಾ ಅವಕಾಶ ವಂಚಿತರಾಗಿರುವುದನ್ನು ಸೂಚನೆ ಮಾಡುತ್ತೆ. ಹಾಗಾಗಿ ಮಹಿಳೆಯರಿಗೆ ಪುರುಷರಷ್ಟೇ ಸ್ಥಾನಮಾನ ಅವಕಾಶಗಳು ಸಿಗದಿದ್ದಾಗ ಅದನ್ನು ನಾವು ಲಿಂಗ ಅಸಮಾನತೆ ಅಂತೇವೆ. ಮಹಿಳೆಯರಿಗೆ ಏನು ಪುರುಷರಷ್ಟು ಏನು ಸಮಾನ ಸ್ಥಾನಮಾನ ಸಿಗದೆ ಹೋದ್ರೆ ಭಾರತದಲ್ಲಿ ಮಹಿಳೆಯರು ಮತ್ತು ಪುರುಷರ ನಡುವೆ ಬಹು ವ್ಯಾಪಕವಾಗಿರುವ ಅಸಮಾನತೆ ಇದೆ. ಯಾಕಪ್ಪ ಅಂದ್ರೆ ಜೀವನದಲ್ಲಿ ನಾನಾ ಸ್ತರದಲ್ಲಿ ಮಹಿಳೆಯರು ಅಸಮಾನತೆಯಿಂದ ನಡೆಸಿಕೊಡ್ತಾರೆ ಅಂತ. ಅವುಗಳಲ್ಲಿ ಅಸಮಾನ ಲಿಂಗಾನುಪಾತ, ಮತ್ತೆ ಕೆಳಮಟ್ಟದ ಮಹಿಳಾ ಸಾಕ್ಷರತಾ ದರ, ಮಹಿಳೆ ಕೆಲಸದಲ್ಲಿ ಭಾಗವಹಿಸಿದ ದರ, ಕಡಿಮೆ ಮಹಿಳಾ ಆರ್ಥಿಕ ಚಟುವಟಿಕೆಯ ದರ, ಪುರುಷ ಉದ್ಯೋಗಿಗಳಿಗೆ ಹೋಲಿಸಿದಲ್ಲಿ ಸರ್ಕಾರದ ಉನ್ನತ ಅಧಿಕಾರ ಗೊತ್ತಲ್ಲ, ಉನ್ನತ ಅಧಿಕಾರ ಸ್ಥಾನಗಳೆಲ್ಲ ಪುರುಷರಿಗೆ ಹೋಲಿಸಿದ್ರೆ ಮಹಿಳೆಯರು ಬಹಳ ಕಡಿಮೆ. IAS, IPS, ಆಮೇಲೆ IAS ಗೊತ್ತಾ? IAS ಅಂದ್ರೆ ನಾವು IAS, ಆಮೇಲೆ IPS, IFS, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಆಯ್ತಾ? ಸಾರ್ವಜನಿಕ ಆಡಳಿತ ಸೇವೆ, ಭಾರತೀಯ ಆಡಳಿತ ಸೇವೆ ಅಂತ DC ಅಥವಾ ಇಲ್ಲಿ IPS ಅಂದ್ರೆ ಇಂಡಿಯನ್ ಪೊಲೀಸ್ ಸರ್ವಿಸ್, IFS ಅಂದ್ರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂತ ಹುದ್ದೆಗಳು ಇದೆಯಪ್ಪ ಅಂತಂದ್ರೆ ಮಹಿಳೆಯರ ಭಾಗವಹಿಸುವಿಕೆ ಕಡಿಮೆ ಆಗ್ತಾ ಇದೆ ಅಂತ. ವಿಧಾನಸಭೆ, ಲೋಕಸಭೆಗಳಲ್ಲಿ ಮಹಿಳೆಯರ ಸದಸ್ಯರ ಸಂಖ್ಯೆ ಬಹಳ ಕಡಿಮೆ ಇದೆ. ಹಾಗಾಗಿ ಮಹಿಳೆಯರ ಮೇಲೆ ಮನೆ ಒಳಗೆ ಕೆಲಸ ಸ್ಥಳದಲ್ಲಿ ಕೆಲವು ದೌರ್ಜನ್ಯಗಳು ಆಗ್ತವೆ, ಮುಂದುವರ್ತವೆ. ಹಾಗಾಗಿ ಬಾಲ್ಯ ವಿವಾಹ, ಸಣ್ಣ ವಯಸ್ಸಿನಲ್ಲಿ ಗರ್ಭಧಾರಣೆ ಕಡಿಮೆ ಆಗಿದ್ರೂ ಸಹ ಸಂಪೂರ್ಣವಾಗಿ ನಿಂತಿಲ್ಲ. ಮಹಿಳೆಯರು ಪುರುಷರಿಗಿಂತ ಹೆಚ್ಚಿನ ಹೊರೆಯನ್ನು ಹೊತ್ತಿದ್ದಾರೆ ಅಂತ ಆಯ್ತಾ? ಜಾಸ್ತಿ ಕೆಲಸ ಮಾಡೋದು ಗೊತ್ತ ಮಹಿಳೆಯರು ಏನ್ ಮಾಡ್ತಾರೆ ಅಂದ್ರೆ ಏನ್ ಕೆಲಸ ಮಾಡ್ತಾರೆ, ಮನೆಗೆಲ್ಲ ಮಾಡಿ ಅಡುಗೆ ಮಾಡಿ ಪಾತ್ರೆ ತೊಗೊಂಡು ಎಲ್ಲ ಮಾಡಿ ಮತ್ತು ಏನ್ ಮಾಡ್ಬೇಕು ಮತ್ತೆ ಅವ್ರು ಜಾಸ್ತಿ ನಿಮ್ಗೆ ಜಾಸ್ತಿ ಕೆಲಸ ಅವ್ರು ಮತ್ತೆ ಕೂಲಿ ಕಡಿಮೆ ಅವರಿಗೆ. ಯಾಕೆ ಅಸಮಾನತೆಯಿಂದ ಅಸಮಾನತೆ ತಾರತಮ್ಯ ಯಾಕೆ ಮಾಡ್ತೀವಿ? ಆಮೇಲೆ ಮನೆಯ ಕೆಲಸಗಳಲ್ಲಿ ಹೆಚ್ಚಿನ ಪಾಲು ಜವಾಬ್ದಾರಿ ಆಗಿತ್ತು. ಅವರು ಶ್ರಮದ ಮಾರುಕಟ್ಟೆಯನ್ನು ಪ್ರವೇಶ ಮಾಡಿ ಸಾಮಾಜಿಕ ನೀತಿಯನ್ನು ಪರಿಗಣಿಸಲ್ಲ. ಉತ್ಪಾದಕ ಚಟುವಟಿಕೆ, ಉತ್ಪಾದಕ ಶ್ರಮ, ಉತ್ಪಾದಕ ಶ್ರಮ ಯಾವ ಶ್ರಮವು ತುಷ್ಟಿ ಗುಣವನ್ನ ಸೃಷ್ಟಿ ಮಾಡುತ್ತೋ. ಸೃಷ್ಟಿ ಗುಣ ಹೇಳಿದ್ರೆ ನಾವು ಯಾವುದೇ ಒಂದು ವಸ್ತು ಅದನ್ನು ತಲುಪಿದ್ರೆ ಅದಕ್ಕೆ ತೃಪ್ತಿ ಸಿಗುತ್ತಲ್ಲ, ಅದಕ್ಕೆ ತುಷ್ಟಿ ಗುಣ ಅಂತ ಅಂತೀವಿ. ಇದು ಯಾವುದು ಆದಾಯವನ್ನು ಗಳಿಸಲು ನಿರಂತರವಾಗಿದೆಯೋ ಅದೇ ಉತ್ಪಾದಕ ಶ್ರಮ. ಆದಾಯವನ್ನ ನಾವು ಗಳಿಸಿದ್ರೆ ಅದೇನಂತೀವಿ?
ಉತ್ಪಾದಕ ಶ್ರಮ ಅಂತ ಕರಿತೀವಿ. ಸಮಾಜವಾದದ ಚಟುವಟಿಕೆಗಳಲ್ಲಿ ಉತ್ಪಾದಕ ಶ್ರಮ ಅಂತ ನೋಡೋಣ ನಾವು. ಏನನ್ನ ಸಮಾಜಘಾತಕ ದೊಡ್ಡ ಮಾಡೋದು ಮನೆ ಮಾಡೋದು ಮಾಡಿದ್ರೆ ಉತ್ಪಾದಕ ಶ್ರಮ ಅನ್ನಲ್ಲ. ಸರಕು ಮತ್ತು ಆಸ್ತಿಗಳ ನಿರ್ಮಾಣ ಮಾಡ್ತಕ್ಕಂಥದ್ದು ಮಾತ್ರ ಉತ್ಪಾದಕ ಶ್ರಮ. ಸರಕು ಉತ್ಪಾದನೆ ಮಾಡೋದು, ಆಸ್ತಿಗಳ ನಿರ್ಮಾಣ ಮಾಡಿದ್ರೆ ಅದನ್ನ ಶ್ರಮ ಅಂತ ಕರಿತೀವಿ. ಇಲ್ಲಿ ಪುನರುತ್ಪಾದಕ ಶ್ರಮ, ಪುನರುತ್ಪಾದಕ ಉತ್ಪಾದನಾ ಶ್ರಮ ಮನೆಯ ಇಲ್ಲಿ ನಿರ್ವಹಿಸತಕ್ಕಂಥ ಶ್ರಮ ಮನೆಯಲ್ಲೇ. ಇದನ್ನ ನಾವು ಸಾಂಸಾರಿಕ ಶ್ರಮ ಅಂತ ಕರಿತೀವಿ. ಇದು ಮಹಿಳೆಯರು ಮನೆಯಲ್ಲಿ ನಿರ್ವಹಿಸತಕ್ಕಂಥ ಕೂಲಿ ರಹಿತ ಕೆಲಸ. ಏನು ಕೂಲಿ ರಹಿತ ಕೆಲಸ? ಏನ್ ಮಾಡೋದು? ಮಕ್ಕಳಿಗೆ ಜೀವನ ನೀಡತಕ್ಕಂಥದ್ದು, ಪಾಲನೆ ಮಾಡೋದು, ಸ್ವಚ್ಛತೆಯನ್ನು ಕಾಪಾಡೋದು, ಅಡುಗೆ ಮಾಡೋದು, ಇವೆಲ್ಲ ಏನು ಪುನರುತ್ಪಾದಕ ಶ್ರಮ ಅಂತ ಕರಿತೀವಿ. ಉದಾಹರಣೆ ಪುನರುತ್ಪಾದಕ ಶ್ರಮವನ್ನು ಸ್ತ್ರೀಯರು ನಿರ್ವಹಿಸಬೇಕಾಗಿರ್ತಕ್ಕಂಥ ಶ್ರಮವೆಂದು ಹಣ ಪಟ್ಟಿ ಕಟ್ಟಿದೆ. ಅವರೇ ನಿರ್ವಹಿಸಬೇಕಲ್ಲ ಅದನ್ನ ಪುನರುತ್ಪಾದಕ ಶ್ರಮವನ್ನ. ಹಾಗಾಗಿ ಸ್ತ್ರೀ ಪುರುಷರ ನಡುವೆ ಅಸಮಾನತೆ ಜೊತೆಗೆ ಪುರುಷರಿಂದ ಮಹಿಳೆಯರ ಶೋಷಣೆ ಇವತ್ತು ಆಧಾರವಾಗಿ ಗುರುತಿಸಿದ್ದು ಪುರುಷರು ಪ್ರಾಧಾನ್ಯತೆ, ಅನಕ್ಷರತೆ, ಜ್ಞಾನ ಮತ್ತು ಮೂಢನಂಬಿಕೆಗಳಿಂದ ಬೆಂಬಲಿಸಲ್ಪಡುತ್ತೆ. ಜೀತ ಕಾರ್ಮಿಕ ಪದ್ಧತಿ. ಏನ್ ಜೀತ ಕಾರ್ಮಿಕ ಪದ್ಧತಿ ಅಂತ ಹೇಳಿದ್ರ? ಜೀತ ಕಾರ್ಮಿಕ ಪದ್ಧತಿ ಮೊದಲೆಲ್ಲ ಶ್ರೀಮಂತರ ಮನೆ ಬಡವರು ಮಕ್ಕಳನ್ನ ಗೊತ್ತಾ? ಸಾಲ ಕೊಟ್ಟು ಕೆಲಸ ಮಾಡೋದು. ನಿಮ್ಮಿಂದಾದ ಮನೆಯಲ್ಲಿ ನಿಗದಿತ ಮೊತ್ತಕ್ಕೆ ನಿಗದಿತ ಅವಧಿ ಇಷ್ಟು ವರ್ಷ ಇಷ್ಟು ಕೊಡ್ತೀವಿ, ಇಷ್ಟು ವರ್ಷ ಮನೆ ಬಿಡಬೇಕು ಮಗನ್ನ. ಅದೇ ಜೀತ ಪದ್ಧತಿ ಇದ್ದ. ಆ ಸಾಲವನ್ನು ಹಿಂದಿರುಗಿಸುವಲ್ಲಿ ಕೆಲಸ ಮಾಡ್ಲಿಕ್ಕೆ ಬದ್ಧನಾಗಿರ್ತಾರೆ. ಅದಕ್ಕೆ ಜೀತ ಕಾರ್ಮಿಕ. ಸಾಲ ಕೊಟ್ಟಿರ್ತೀರಿ ಜಮೀನ್ದಾರ ಮನೆಗೆ, ಅವ್ರ ಮನೆ ಇಟ್ಟು ಆಳನ್ನ ಮುಗಿದ್ಮೇಲೆ ಅವನು ಆ ಸಾಲದ ಹಕ್ಕಾಗಿ ತನ್ನನ್ನ ತಾನು ಜಮೀನ್ದಾರಂತೆ ಒತ್ತೆ ಇಟ್ಟುಕೊಂಡಿರ್ತಾನೆ. ಜಮೀನ್ದಾರ ಕಡಿಮೆ ಕೂಲಿಯನ್ನು ಕೊಟ್ಟು ಹೆಚ್ಚಿನ ಕೆಲಸವನ್ನು ಮಾಡ್ತಾರೆ ಅಲ್ವಾ? ರೈತೂರಕ ಕೆಲಸಗಾರರನ್ನು ಶೋಷಣೆ ಮಾಡ್ತಕ್ಕಂಥದ್ದು ಈ ಗುಲಾಮಗಿರಿಯ ಮತ್ತೊಂದು ಸ್ವರೂಪವಾಗಿದ್ದು ಅದಕ್ಕೆ ಮಾಡ್ತಕ್ಕಂಥದ್ದು ಭಾರತ ಸರ್ಕಾರ 1976ರಲ್ಲಿ ಜೀತ ಕಾರ್ಮಿಕ ಪದ್ಧತಿಯನ್ನ ರದ್ದುಪಡಿಸಿ ಇದು ಸಾಮಾಜಿಕ ಗರಿಷ್ಠ ಪದ್ಧತಿ ಕಡಿಮೆಯಾಗಿದ್ದು ಸಹ ದೇಶದ ಕೆಲವು ಭಾಗಗಳಲ್ಲಿ ಜೀವಂತ ಆಗಿದೆ. ಕಾನೂನು ಜಾರಿ ತಂದರೂ ಸಹ ನೆಕ್ಸ್ಟ್ ಜೀತ ಕಾರ್ಮಿಕ ಪದ್ಧತಿ. ಜೀತ ಕಾರ್ಮಿಕದ ರದ್ದತಿ ಹೇಳಿದ್ದೆ ಸರ್. ಈಗ ಜೀತ ಕಾರ್ಮಿಕ ರದ್ದತಿ ಹೇಳಿದೆ. ಈಗ ಜೀತ ಕಾರ್ಮಿಕ ಪದ್ಧತಿ ಏನು? 14 ವರ್ಷದ ಒಳಗಿನ ಒಂದು ಮಗು ಕೂಲಿಗಾಗಿ ದುಡಿತಿದ್ರೆ, 14 ವರ್ಷದ ಒಳಗಿನ ಮಗು ಕೂಲಿಗಾಗಿ ದುಡಿತಿದ್ರೆ ಅದನ್ನು ಕರಿತೀವಿ ಬಾಲ ಕಾರ್ಮಿಕ ಪದ್ಧತಿ ಅಂತ ಕರಿತೀವಿ. ಭಾರತದಲ್ಲಿ ಇದು ಗಂಭೀರ ಸಮಸ್ಯೆ ಆಗಿದ್ದು ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡತಕ್ಕಂಥ ಸುಮಾರು 90% ಮಕ್ಕಳು ಕೃಷಿ ಮತ್ತು ಕೈಗಾರಿಕಾ ಸಂಬಂಧಪಟ್ಟಂತ ಚಟುವಟಿಕೆಗಳಲ್ಲಿ ದುಡಿತಾ ಇದ್ದಾರೆ. ನಗರ ಪ್ರದೇಶಗಳಲ್ಲಿ ಸಣ್ಣ ಕೈಗಾರಿಕೆ, ಬಿಗಿಬಣ್ಣ ಕೈಗಾರಿಕೆ, ಗ್ಯಾರೇಜು, ಹೋಟ್ಲು ಇಲ್ಲೆಲ್ಲ ಸಣ್ಣ ಸಣ್ಣ ಮಕ್ಕಳು ದುಡಿತಾರೆ. 14 ವರ್ಷದ ಮಕ್ಕಳ ಒಳಗೆ ಇರ್ತಾರೆ, ಅವರು ಬಾಲ ಕಾರ್ಮಿಕರು. ಇವೆಲ್ಲ ಬಾಲ ಕಾರ್ಮಿಕರು. ಆಯ್ತಾ? ಹಾಗಾಗಿ ಇವರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾರೆ. ಏನಂತಂದ್ರೆ ವಂಚಿತರಾಗ್ತದೆ. ಭಾರತ ಸರ್ಕಾರ 1986ರಲ್ಲಿ ಮಾಡ್ತಕ್ಕಂತಂದ್ರೆ ಬಾಲ ಕಾರ್ಮಿಕ ನಿಷೇಧದನ್ವಯ 14 ವರ್ಷದ ಒಳಗಿನ ಮಕ್ಕಳನ್ನ ಅಪಾಯಕಾರಿ ಉದ್ಯೋಗಗಳಲ್ಲಿ ದುಡಿಸಿಕೊಡ್ತಕ್ಕಂಥ ನಿಷೇಧ ಮಾಡಿದೆ. ಅಷ್ಟೊಳಗಿದ್ದಾರ ಏನ್ ಮಾಡ್ಬೇಕು? ನೆಕ್ಸ್ಟ್ ಉದ್ಯೋಗ. ತಮ್ಮ ಜೀವನ ನಿರ್ವಹಣೆಗಾಗಿ ಕ್ರಮಬದ್ಧ ಆದಾಯ ಗಳಿಸುವುದನ್ನ ಇದು ಉತ್ಪಾದಕ ಚಟುವಟಿಕೆ ಸನ್ನಿವೇಶ ಅದು ಉದ್ಯೋಗ ಅಂತ. ಜೀವನಕ್ಕೆ ಏನೋ ಹಣಕ್ಕೋಸ್ಕರ ಕೆಲಸ ಮಾಡಬಹುದು. ನಿರುದ್ಯೋಗ ಅಂದ್ರೆ ಯಾವುದೇ ಒಬ್ಬ ಶ್ರಮಿಕ ಪ್ರಸ್ತುತ ಮಾರುಕಟ್ಟೆ ದರದಲ್ಲಿ ಕೆಲಸ ಮಾಡಲು ಸಿದ್ಧನಿದ್ದಾನೆ. ಪ್ರಸ್ತುತ ಮಾರುಕಟ್ಟೆ ದರ ಏನಿದೆ ಕೆಲಸ ಮಾಡಲು ಸಿದ್ಧನಿದ್ದಾನೆ, ಆದ್ರೆ ಅವ್ರು ಕೆಲಸ ಇಲ್ಲ. ಅವ್ರನ್ನ ನಿರುದ್ಯೋಗ ಇಂಜಿನಿಯರ್ ಡಾಕ್ಟರ್ ಅಲ್ಲ ಕೆಲಸನೇ ಸಿಗ್ತಿಲ್ಲ. ಕಾರಣ
ಇದಕ್ಕೆ ಕಾರಣ ಏನು? ಜನಸಂಖ್ಯೆ ಹೆಚ್ಚಳ. ಗೊತ್ತಾಯ್ತಾ? ಈ ಭಾರತದಲ್ಲಿ ನಿರುದ್ಯೋಗ ಸಂಖ್ಯೆ ಹೆಚ್ಚಾಗ್ತದೆ. ವಿದ್ಯಾವಂತರು ಕೌಶಲ್ಯವಂತರು ಗ್ರಾಮೀಣ ಪ್ರದೇಶದ ಜನರು ಇವತ್ತು ನಗರ ಪ್ರದೇಶಗಳಿಗೆ ವಲಸೆ ಹೋಗ್ತದೆ. ಇದು ಯುವ ನಿರುದ್ಯೋಗ ಅಂತ ಹೇಳಿ. ಇವಾಗ 15ರಿಂದ 30 ವರ್ಷದ ಒಳಗಿನ ಗುಂಪಿನ ಜನರಲ್ಲಿ ನಿರುದ್ಯೋಗವನ್ನು ನಾವು ಯುವ ನಿರುದ್ಯೋಗ ಅಂತ ಹೇಳ್ಬಿಟ್ಟು 15ರಿಂದ 30 ವರ್ಷದೊಳಗಿರಲ್ಲ ಅವರೇನು ಯುವ ನಿರುದ್ಯೋಗ ಅಂತ ಹೇಳ್ತೀವಿ. ಇಲ್ಲಿ ಇದು ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಕಂಡುಬರುತ್ತಿದೆ ಹೆಚ್ಚಾಗಿ. ಬಿಳಿ ಶ್ವೇತ ವಸ್ತ್ರ ಉದ್ಯೋಗ, ದೈಹಿಕ ಶ್ರಮವಿಲ್ಲದ ಉದ್ಯೋಗ ಅಲ್ವಾ. ನಾವು ನಿರುದ್ಯೋಗ ವರ್ಗಗಳಲ್ಲಿ ಗ್ರಾಮೀಣ ನಿರುದ್ಯೋಗ ಅಂತ ಬರುತ್ತೆ, ನಗರ ನಿರುದ್ಯೋಗ ಅಂತ ಬರುತ್ತೆ, ಮರೆಮಾಚಿದ ನಿರುದ್ಯೋಗ ಅಂತ ಬರುತ್ತೆ, ಋತುಮಾನದ ನಿರುದ್ಯೋಗ ಅಂತ ಬರುತ್ತೆ, ಆಮೇಲೆ ಕೈಗಾರಿಕಾ ನಿರುದ್ಯೋಗ, ವಿದ್ಯಾವಂತ ನಿರುದ್ಯೋಗ ಅಂತ. ಅದರಲ್ಲಿ ಗ್ರಾಮೀಣ ನಿರುದ್ಯೋಗ ಪ್ರಕಾರಗಳನ್ನ ಕಂಡ್ರೆ ನಾವು ಮರೆಮಾಚಿದ ನಿರುದ್ಯೋಗ ಅಂತ ಮರೆಮಾಚಿದ ನಿರುದ್ಯೋಗ ಏನಪ್ಪಾ ಅಂದ್ರೆ ಇದು ಜನರ ನೈಜ ಅಗತ್ಯತೆಗಿಂತ ಹೆಚ್ಚುವರಿ ಮಾನವ ಶಕ್ತಿಯನ್ನು ಹೊಂದಿರತಕ್ಕಂಥ ಹೆಚ್ಚುವರಿ ಮಾನವ ಶಕ್ತಿಯನ್ನ ಕೆಲಸಗಾರರ ಶ್ರೀಮಂತ ಉತ್ಪಾದಕತೆ ಶೂನ್ಯವಾಗಿರುವ ನಿರುದ್ಯೋಗದ ಸನ್ನಿವೇಶ. ಆದ್ದರಿಂದ ಹೆಚ್ಚುವರಿ ಕೆಲಸಗಾರರು ಅಲ್ಲಿಂದ ನಿಮ್ಮನ್ನು ತೆಗೆದುಹಾಕಿದ್ರು ಸಹ ಒಟ್ಟು ಉತ್ಪಾದನೆ ಕಡಿಮೆ ಆಗಲ್ಲ. ಇದನ್ನ ಶ್ರಮದ ಆರ ಉದ್ಯೋಗ ಅಂತ. ಅರ್ಧಬರ್ಧ ಕೆಲಸ ಕೊಡ್ತಾರೆ ಅಂತ ಗೊತ್ತಾ? ಬೆಳಗ್ಗೆ ಹೋಗಿ ಮತ್ತೆ ಕೆಲಸ ಇಲ್ಲ. ಉದಾಹರಣೆ, ಯೋಗ್ಯವಾಗಿ ಸಂಘಟಿಸತಕ್ಕಂಥ ಒಂದು ಕುಟುಂಬದ ಕೃಷಿಯಲ್ಲಿ 4 ಜನ ದುಡಿತಾರೆ ಅಂತ ಭಾವಿಸೋಣ. ಆಯ್ತಾ? ಅದೇ ಭೂಮಿಯಲ್ಲಿ ಮತ್ತಿಬ್ಬರು ಕೆಲಸಗಾರರ ಕೆಲಸಕ್ಕೆ ನೇಮಿಸಿಕೊಂಡ್ರೆ ಈ ಒಂದು ಉತ್ಪಾದನೆ ಯಾವುದೇ ಬದಲಾವಣೆ ಆಗಲ್ಲ. ಯಾಕಂದ್ರೆ ನಾಶ ಮಾಡಿದ್ರೆ ಮತ್ತೊಂದು ಕೃಷಿ ಸೇರಿದ್ರೆ ಜಾಸ್ತಿ ಉತ್ಪಾದನೆ ಆಗುತ್ತಾ? ಅಷ್ಟೇ ಅಷ್ಟೇ ಅಂದ್ರೆ ಇಬ್ಬರು ಕೆಲಸಗಾರ ಮರೆಮಾಚಿ ಇರುವುದಲ್ಲ, ಅವ್ರು ಮರೆಮಾಚಿದ ನಿರುದ್ಯೋಗ ಅಷ್ಟು ಉತ್ಪಾದನೆ ಅಂದ್ರೆ ನಾವು ಮರೆಮಾಚಿದ ನಿರುದ್ಯೋಗ ಭಾರತದ ಗ್ರಾಮೀಣ ಒಂದು ವಲಯದ ಸಾಮಾನ್ಯ ಲಕ್ಷಣ. ಯಾಕಂದ್ರೆ ನಾವು ಸಂಸ್ಕೃತಿದ್ರೆ ಉದ್ಯೋಗದಲ್ಲಿ ಜನರ ಅತಿಯಾದ ಒತ್ತಡ ಜಾಸ್ತಿ ಇದೆ. ಅತಿಯಾಗಿ ಒತ್ತಡ ಆದಾಗ ಅಲ್ಲಿ ನಿರುದ್ಯೋಗ ಮರೆಮಾಚಿದ ನಿರುದ್ಯೋಗ ಕಾರಣ ಆಗುತ್ತೆ. ಆಮೇಲೆ ಋತುಮಾನದ ನಿರುದ್ಯೋಗ ಅಂತ ಏನ? ಋತುಮಾನದ ನಿರುದ್ಯೋಗ. ಋತುಮಾನ ಅಂದ್ರೆ ಏನು? ಋತುಮಾನ ಅಂದ್ರೆ ಚಳಿಗಾಲ, ಮಳೆಗಾಲ, ಬೇಸಿಗೆಕಾಲ ಅಂತ ಇಲ್ಲಿ ಕೃಷಿ ಮತ್ತು ಕೆಲವು ಕೈಗಾರಿಕೆಗಳಲ್ಲಿ ವೃತ್ತಿ ಸಂಬಂಧವಾಗಿವೆ. ಅವು ಒಂದು ವರ್ಷದಲ್ಲಿ ಒಂದು ನಿರ್ದಿಷ್ಟ ವೃತ್ತಿಗಳಲ್ಲಿ ಮಾತ್ರ ಉದ್ಯೋಗವನ್ನು ಕೊಡ್ತವೆ ಅಲ್ವಾ? ಕೆಲವು ಈ ನೋಡಿದೆಲ್ಲ ನಂಬಳಲ್ಲ ಒಂದ ಕೆಲವೇ ತಿಳ್ಕೊಳ್ತಾರೆ. ಈ ರೀತಿಯ ಕೆಲಸ ಮತ್ತು ಚಟುವಟಿಕೆಗಳಲ್ಲಿ ನಿರತರಾಗಿರ್ತಕ್ಕಂಥ ಜನರು ಇತರೆ ನಿರುದ್ಯೋಗಿಗಳಾಗಿ ಉಳಿಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ಋತುಮಾನ ನಿರುದ್ಯೋಗ ಯಾವುದೋ ಟೈಮಲ್ಲಿ ಯಾವುದೋ ಕೆಲಸ ಇರ್ತಕ್ಕಂಥ. ಮತ್ತೆ ನಗರ ನಿರುದ್ಯೋಗ, ನಗರದ ನಿರುದ್ಯೋಗ ಇದೆ. ಅದರಲ್ಲಿ ಕೈಗಾರಿಕಾ ನಿರುದ್ಯೋಗ, ಕೈಗಾರಿಕಾ ನಿರುದ್ಯೋಗ. ನಿರುದ್ಯೋಗ ಅಂದ್ರೆ ಕೈಗಾರಿಕಾ ವಲಯದಲ್ಲಾದ ಬದಲಾವಣೆ. ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಿರುದ್ಯೋಗಿಯಾಗಿದ್ರೆ ಅದನ್ನ ಕೈಗಾರಿಕಾ ನಿರುದ್ಯೋಗ ಅಂತ ಕರಿತೀವಿ. ಮತ್ತೆ ವಿದ್ಯಾವಂತ ನಿರುದ್ಯೋಗ ಅಂದ್ರೆ ಉದ್ಯೋಗವನ್ನು ಕೆಲಸ ಮಾಡತಕ್ಕಂಥ ಇಚ್ಛೆ ಹೊಂದಿದ್ರು ಸಹ ಉದ್ಯೋಗ ಪಡೆಯಲಾಗದ ಪರಿಸ್ಥಿತಿ. ಕೆಲಸ ಮಾಡತಕ್ಕಂಥ ಶಕ್ತಿ ಇದೆ ಆದ್ರೆ ಉದ್ಯೋಗ ಪಡೆಯಕ್ಕಾಗಲ್ಲ. ಆಯ್ತಾ? ಯಾಕಂದ್ರೆ ಈಗ ಬಾಲ ಕಾರ್ಮಿಕರು ಎಷ್ಟು ವರ್ಷ ಒಳಗಿದ್ದಾರೋ 14 ವರ್ಷ ಒಳಗಿರುತ್ತವರು ಬಾಲ ಕಾರ್ಮಿಕರು. ಉಚಿತ ಪದ್ಧತಿ ಯಾವಾಗ ಕಾನೂನು ಜಾರಿಗೆ ಬಂದ್ರು? ಯಾವ ವರ್ಷ? ಅಂತ 76 ಅಲ್ವಾ? 76ರಲ್ಲಿ ಇದನ್ನು ಉಚಿತ ಕಾರ್ಮಿಕರು. ಈ ರೀತಿಯಾಗಿ ನಾವೇನಪ್ಪಾ ಅಂತಂದ್ರೆ ಶ್ರಮವನ್ನ ಯಾವ ರೀತಿ ಮಾಡೋದು, ಉದ್ಯೋಗ ಯಾವ ರೀತಿ ಅಂತೇಳಿ ಇದರಲ್ಲಿ ತಿಳ್ಕೊಳ್ತೀವಿ.